4 ತಿಂಗಳಿಗೆ 90 ಕನ್ನಡದ ಸಿನಿಮಾ ರಿಲೀಸ್. ಅಂದುಕೊಂಡಷ್ಟು ಸಿಕ್ಕಿಲ್ಲ ಸಕ್ಸಸ್. ಇಲ್ಲಿದೆ ಸೋಲು ಗೆಲುವಿನ ಲೆಕ್ಕಾಚಾರ. ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ ಹಲೋ ಕರ್ನಾಟಕ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ. ಈ ವರ್ಷ ಕನ್ನಡದ OTT ಮತ್ತು ಥಿಯೇಟರ್ನಲ್ಲಿ ಬರೋಬ್ಬರಿ 90 ಸಿನಿಮಾಗಳು ತೆರೆ ಕಂಡಿವೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಿನಿಮಾಗಳು ತೆರೆ ಕಂಡಿದ್ದರೂ ಗೆಲುವಿನ ಪ್ರಮಾಣ ತೀರಾ ಕಮ್ಮಿ. 2025ರ ಸ್ಯಾಂಡಲ್ವುಡ್ಗೆ ಅದ್ಯಾಕೋ ಆಗಿ ಬರ್ತಿಲ್ಲ ಅಂತ ಕಾಣ್ತದೆ. ಈ ವರ್ಷ ಶುರುವಾಗಿ 4 ತಿಂಗಳು ಕಳೆದರೂ ಬಲವಾದ ಸಕ್ಸಸ್ ಸಿಗುತ್ತಿಲ್ಲ. ಆದರೆ ಸಿನಿಮಾಗಳು ರಿಲೀಸ್ ಆಗುತ್ತಿರುವ ಪ್ರಮಾಣ ಹಾಗೇ ಇದೆ. ಹೌದು, 2025ರಲ್ಲಿ ಮೊದಲ 4 ತಿಂಗಳಿಗೆ ಭರ್ತಿ 90 ಸಿನಿಮಾಗಳು ತೆರೆ ಕಂಡಿವೆ. ಆರಂಭದ 2 ತಿಂಗಳಲ್ಲಿಯೇ 56 ಚಿತ್ರಗಳು ರಿಲೀಸ್ ಆಗಿದ್ದು, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ 34 ಸಿನಿಮಾಗಳು ರಿಲೀಸ್ ಆಗಿವೆ. ಒಟ್ಟು 90 ಸಿನಿಮಾಗಳಲ್ಲಿ ಗೆದ್ದ ಸಿನಿಮಾಗಳಷ್ಟೇ ಅಂದರೆ ಆ ಪ್ರಮಾಣ ತೀರಾ ಕಮ್ಮಿಯಾಗಿದೆ. ಅಂದಹಾಗೆ ಈ ವರ್ಷ ತೆಲುಗು ನಂತರ ಅತಿ ಹೆಚ್ಚು ಸಿನಿಮಾಗಳು ತೆರೆ ಕಂಡಿರುವುದು ಕನ್ನಡದಲ್ಲಿ. ಆದರೆ ಕಲೆಕ್ಷನ್ ವಿಚಾರದಲ್ಲಿ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಿಗೆ ಹೋಲಿಸಿದರೆ ಕನ್ನಡ ಕೊನೆಯ ಸ್ಥಾನದಲ್ಲಿದೆ. ಈ ವರ್ಷ ತೆರೆ ಕಂಡ ಬಾಲಿವುಡ್ನ ಎಲ್ಲ ಸಿನಿಮಾಗಳ ಕಲೆಕ್ಷನ್ ಲೆಕ್ಕ ಹಾಕಿದರೆ 1000 ಕೋಟಿ ರೂಪಾಯಿ ದಾಟುತ್ತೆ. ಕಾಲಿವುಡ್ ಮತ್ತು ಟಾಲಿವುಡ್ ಕೂಡ 500 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಮಲಯಾಳಂ ಚಿತ್ರರಂಗ ಕೂಡ 300 ಕೋಟಿಗಳಿಗಿಂತ ಅದಕ್ಕೆ ಹೆಚ್ಚು ಕಲೆಕ್ಷನ್ ಮಾಡಿದೆ ಎಂಬ ಮಾತಿದೆ. ಆದರೆ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಿರುವ 90 ಸಿನಿಮಾಗಳಿಂದ ಒಟ್ಟಾರೆ ಗಳಿಕೆ 50 ಕೋಟಿ ರೂಪಾಯಿ ಕೂಡ ದಾಟಿಲ್ಲ ಎಂದ ಮಾತು ಬಂದಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಎಷ್ಟು ಸಿನಿಮಾಗಳು ತೆರೆ ಕಂಡಿವೆ, ಯಾವ ಸಿನಿಮಾಗಳ ಗೆಲುವು ಸಿಕ್ಕಿದೆ, ಯಾವ ಸಿನಿಮಾಗಳು ಸೋತಿದೆ, ನಿರೀಕ್ಷೆ ಮೂಡಿಸಿದ ಚಿತ್ರಗಳ್ಯಾವು ನೋಡೋಣ ಬನ್ನಿ. 2025ರ ಜನವರಿ ತಿಂಗಳಲ್ಲಿ 23 ಸಿನಿಮಾಗಳು ತೆರೆ ಕಂಡಿದ್ದವು. ಅದರಲ್ಲಿ ಪಾರ್ವತಿ ನೋಡಿದವರು ಏನಂತಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಫಾರೆಸ್ಟ್ ಸಿನಿಮಾಗಳು ಒಂಚೂರು ಗಮನ ಸೆಳೆದವು. ಶರಣ್ ಪ್ರಭುದೇವ ಹಾಗೂ ಅದಿತಿ ಪ್ರಭುದೇವ ನಟನೆಯ ಛೂ ಮಂತರ್ ಸಿನಿಮಾ ಸ್ವಲ್ಪ ಲಾಭ ಕಂಡಿದ್ದು ಬಿಟ್ಟರೆ ಮಿಕ್ಕಂತೆ ಬೇರಾವ ಸಿನಿಮಾಗಳು ದೊಡ್ಡ ಗೆಲುವು ಸಿಗಲೇ ಇಲ್ಲ. ಶ್ರೀನಗರ ಕಿಟ್ಟಿ ರಚಿತಾರಾಮ್ ಜೋಡಿಯ ಸಂಜು ವೆಡ್ಸ್ ಗೀತಾ 2 ಹಾಗೂ ದಿನಕರ್ ತೂಗುದೀಪ್ ಅವರ ರಾಯಲ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಡಲಾಗಿತ್ತು. ಆದರೆ ಆ ನಿರೀಕ್ಷೆಯನ್ನು ಆ ಚಿತ್ರಗಳು ಹುಸಿ ಮಾಡಿದವು. ಫೆಬ್ರವರಿ ತಿಂಗಳಲ್ಲಿ ಬಂದ ಸಿನಿಮಾಗಳ ಹಣೆಬರ. ಫೆಬ್ರವರಿ ತಿಂಗಳಲ್ಲಿ ಇರುವುದೇ 28 ದಿನಗಳು. ಆದರೆ ಈ ವರ್ಷ ಫೆಬ್ರವರಿಯಲ್ಲಿ ಬರೋಬ್ಬರಿ 33 ಸಿನಿಮಾಗಳು ರಿಲೀಸ್ ಆಗಿದ್ದು ವಿಶೇಷ. ಅಪಾಯದ ಎಚ್ಚರಿಕೆ, ಭಾವತೀರಯಾನ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಅನಾಮಧೇಯ ಅಶೋಕ ಕುಮಾರ ಸಿನಿಮಾಗಳು ಪ್ರೇಕ್ಷಕರಿಂದ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆದುಕೊಂಡವು. ಆದರೆ ದೊಡ್ಡ ಮಟ್ಟದ ಗೆಲುವು ಪಡೆಯಲಿಲ್ಲ. ನಿರೀಕ್ಷೆ ಹುಟ್ಟಿಸಿದ್ದ ಸಿದ್ಲಿಂಗ 2, ವಿಷ್ಣುಪ್ರಿಯ, ಭುವನಂ ಗಗನಂ ಸಿನಿಮಾ ಕೂಡ ಸಕ್ಸಸ್ ಪಡೆಯಲಿಲ್ಲ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ 33 ಚಿತ್ರಗಳು ತೆರೆ ಕಂಡಿದ್ದರೂ ದೊಡ್ಡ ಮಟ್ಟದ ಗೆಲುವು ಯಾವ ಸಿನಿಮಾಗಳಿಂದಲೂ ದಕ್ಕಲಿಲ್ಲ. ಈ ವರ್ಷದ ಮಾರ್ಚ್ ವೇಳೆ ಸಿನಿಮಾಗಳ ಬಿಡುಗಡೆ ಪ್ರಮಾಣ ಕುಸಿದಿತ್ತು. ಆರಂಭದ 2 ತಿಂಗಳು ಸಾಲಾಗಿ ಚಿತ್ರಗಳು ಥಿಯೇಟರ್ಗೆ ನುಗ್ಗಿದ್ದವು. ಆದರೆ ಮಾರ್ಚ್ನಲ್ಲಿ ನೇರವಾಗಿ OTT ಮತ್ತು ಥಿಯೇಟರ್ನಲ್ಲಿ ಎಲ್ಲ ಸೇರಿ ತೆರೆ ಕಂಡ ಚಲನಚಿತ್ರಗಳ ಸಂಖ್ಯೆ 18. ಯುವರಾಜ್ ಭಟ್ ಅವರ ಮನದ ಕಡಲು ಮೇಲೆ ಇನ್ನಿಲ್ಲದಷ್ಟು ನಿರೀಕ್ಷೆ ಇತ್ತು. ಆದರೆ ದೊಡ್ಡ ಗೆಲುವು ದಕ್ಕಲಿಲ್ಲ. ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಕೂಡ ನಿರಾಶೆ ಮೂಡಿಸಿದ. ರಕ್ಷಿತ್ ಶೆಟ್ಟಿ ಬ್ಯಾನರ್ನಿಂದ ಮಿಥ್ಯೆ ಸಿನಿಮಾ ಎಲ್ಲರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯಿತು. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಜಾದೂ ಮಾಡಲು ಸಾಧ್ಯವಾಗಲಿಲ್ಲ. 2025ರ ಏಪ್ರಿಲ್ನಲ್ಲೂ ಕೂಡ ಕಡಿಮೆ ಸಿನಿಮಾಗಳು ತೆರೆ ಕಂಡಿವೆ. ಒಟ್ಟು ಈ ತಿಂಗಳು 16 ಸಿನಿಮಾಗಳು ರಿಲೀಸ್ ಆಗಿದ್ದು, ಅದರಲ್ಲಿ ಅಜ್ಞಾತವಾಸಿ, ವಿದ್ಯಾಪತಿ, ವೀರಚಂದ್ರಹಾಸ, ಫೈರ್ಫ್ಲೈ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡವು. ಕಮರ್ಷಿಯಲ್ ಸಿನಿಮಾ ವಾಮನ ಕೊಂಚ ಸದ್ದು ಮಾಡಿತು. ಹಾಗೆಯೇ ಅಜಯ್ ರಾವ್ ನಟಿಸಿ ನಿರ್ಮಿಸಿದ್ದ ಯುದ್ಧಕಾಂಡ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಕೊಂಚ ಬೂಸ್ಟ್ ನೀಡಿತು. 2025ರಲ್ಲಿ ಇನ್ನೂ 8 ತಿಂಗಳಿವೆ. KD 45, ಕಾಂತಾರ ಚಾಪ್ಟರ್ 1, ಲ್ಯಾಂಡ್ಲಾರ್ಡ್, ದಿ ಡೆವಿಲ್ ರೀತಿಯ ದೊಡ್ಡ ಬಜೆಟ್ನ ಸಿನಿಮಾಗಳಿವೆ. ಇವುಗಳಿಂದಾದರೂ ದೊಡ್ಡ